ಹಾಯ್ ಗೈಸ್, ಬಿಗ್ ಬಾಸ್ ಲೈವ್ನಲ್ಲಿ ಈಗಷ್ಟೇ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಬಂದಿರುವಂಥ ಗೆಸ್ಟ್ ಜೊತೆ ಮನೆ ಮಂದಿಯಲ್ಲರೂ ಕೂಡ ತುಂಬಾ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮನೆಗೆ ಬಂದಿರುವಂಥ ಗೆಸ್ಟ್ ಯಾರು ಏನು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಲೈಕು, ಸಬ್ಸ್ಕ್ರೈಬ್, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸೀಸನ್ 12ರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಿಂಕು ಡಿಸ್ಕ್ರಿಪ್ಷನ್ಲಿದೆ. ಹೌದು ಗೈಸ್, ಈ ಒಂದು ಬಿಗ್ ಬಾಸ್ಗೆ ಗೆಸ್ಟಾಗಿ ಬಂದಿರುವಂಥದ್ದು ಬೇರೆ ಯಾರೂ ಅಲ್ಲ, ರಘು ಸರ್ ಏನಿದ್ದಾರೆ ಅವರ ಮಗ ಈ ಒಂದು ಗೆಸ್ಟಾಗಿ ಬಂದಿದ್ದಾರೆ. ಬಿಕಾಸ್ ಆಫ್ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನೀವು ನೋಡಿರ್ಬೋದು, ಮನೆ ಮಂದಿಗೆಲ್ಲರಿಗೂ ಕೂಡ ಅವರ ಆಸೆ ಏನು ಅಂದರೆ 3 ಆಸೆಗಳನ್ನ ಅವರು ಬರೀಬೇಕಾಗಿರುತ್ತೆ. ಆ ಒಂದು 3 ಆಸೆಗಳಲ್ಲಿ ಬಿಗ್ ಬಾಸ್ ಕೈಲಿ ಯಾವುದನ್ನ ಈಡೇರ್ಸಕ್ಕೆ ಆಗುತ್ತೆ ಆ ಒಂದು ಆಸೆನ ಈಡೇರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ರಘು ಅವರು ಕೂಡ ಅವ್ರ ಮಗನ ಜೊತೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡಬೇಕು, ನನ್ನ ಮಗ ಮನೆಗೆ ಬರಬೇಕು ಅಂತ ಬರೆದಿದ್ರು. ಸೊ ಅದರಿಂದ ಆ್ಯಸ್ ಎ ಗೆಸ್ಟಾಗಿ ಅವರ ಆಸೆನ ಬಿಗ್ ಬಾಸ್ ಅವರು ಕೂಡ ಪೂರೈಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬಂದ ಕೂಡಲೇ ಎಲ್ಲರೂ ಕೂಡ ಮನೆ ಮಂದಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಬ್ಲೈಂಡ್ಸ್ ಅಪ್ ಆದ ಕೂಡಲೇ ಬಿಗ್ ಬಾಸ್ ಅವ್ರು ಸಾಂಗ್ ಆಗಿರ್ತಾರೆ, ಯಾರೋ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಬಂದು ನೋಡಿದಾಗ ಅಶ್ವಿನಿ ಅವರು, ರಕ್ಷಿತ್ ಅವರು ಎಲ್ಲರೂ ಕೂಡ ನೋಡಿ ಶಾಕ್ ಆಗಿ ರಘು ಸರ್ನ ಕೂಗ್ತಾರೆ, ನಿಮ್ಮ ಮಗ ಬಂದಿದ್ದಾರೆ ಅಂತ. ಸೊ ಬಿಗ್ ಬಾಸ್ ಅವರು ಸಾಂಗ್ ಹಾಕಿರ್ತಾರೆ, ಅಲ್ಲೇ ಅವ್ರ ಮಗ ಬಂದಿರೋದನ್ನ ನೋಡಿ ರಕ್ಷಿತ್ ಅವರು ತಮ್ಮ ಮೈಕ್ ಅಲ್ಲೇ ಎತ್ತಿಟ್ಟು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನೆಗಿತಾರೆ ಅಂತ ಹೇಳ್ಬೋದು. ತದನಂತರ ರಘುರವರು ಕೂಡ ಹೋಗಿ ಒಳ್ಳೆ ಎಂಜಾಯ್ಮೆಂಟ್ನ ಮಾಡ್ತಾ ಇರ್ತಾರೆ. ಗಿಲ್ಲಿನ ಕರಿತಾನೆ ಇರ್ತಾರೆ, ಗಿಲ್ಲಿ ಹೋಗ್ತಾ ಇರೋದಿಲ್ಲ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ. ನಂತರ ಆಯ್ತು ತಡೆಯೋಣ ಬರ್ತೀನಿ ಅಂತ ಹೋಗಿ ಗಿಲ್ಲಿನೂ ಕೂಡ ಡೈ ಹೊಡೆದು ಆ ಒಂದು ಬಾಲ್ಗಳಿದ್ದಾವೆ, ಆ ಒಂದು ಬಾಲ್ಗಳಲ್ಲಿ ಮೇಲ್ಗಡೆ ನಿಂತಿರುವಂತಹ ಅಂದರೆ ಸ್ವಿಮ್ಮಿಂಗ್ ಪೂಲ್ ಮೇಲಿರುವಂತಹ ಅಶ್ವಿನಿ, ಕಾವ್ಯ, ಧ್ರುವಂತ್ ಮತ್ತು ಧನುಷ್ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇರೋರು ಹೊಡಿತಾ ಇದ್ದಾರೆ. ನಂತರ ಅವರು ಕೂಡ ಆ ಬಾಲ್ನ ತೊಗೊಂಡು ಒಳಗಡೆ ಇರೋರಿಗೆ ಹೊಡಿತಾ ಇದ್ದಾರೆ. ಈ ರೀತಿ ತುಂಬ ಫನ್ನಿಯಾಗಿ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಇದೇ ರೀತಿ ಮನೆಗೆ ಯಾರೆಲ್ಲ ಒಂದು ಆಸೆಗಳನ್ನ ಈಡೇರಿಸ್ತಾ ಇದ್ದಾರೆ, ಏನು ಆಸೆ ಕೇಳಿದ್ರು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಗಿಲ್ಲಿಯವರು ಕೂಡ ನಳ್ಳಿ ಮೂಳೆ ಎಲ್ಲ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದನ್ನ ಯಾವಾಗ ಈಡೇರಿಸ್ತಾರೆ ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ನಾನು ನಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.